ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಕುಕುಂಬರ್ ಸಲಾಡ್ ಮಾಡ್ತಾ ಇದ್ದೀನಿ. ಇದು ನಾನು ಕಂಡು ಹಿಡಿದಿರೋದು ಹೊಸ ಸಲಾಡ್ ಅಂತ ನಾನು ಅನ್ಕೊತೀನಿ. ಸೊ ನನಗಿನ್ನೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಇದನ್ನ, ಯಾರು ಮಾಡಿಲ್ಲ ಅಂತ. ಇದನ್ನು ನಾನು ಸ್ವಲ್ಪ ಐಟಮ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಅವೇನೇನು ಅಂತ ತೋರಿಸ್ತೀನಿ. ಕಮಾನ್. ಸೊ ಫ್ರೆಂಡ್ಸ್, ಇದು ಕ್ಯೂಕುಂಬರ್, ಮತ್ತು ಇದು ಲೆಮನ್ನು, ಇದು ಚಿಲ್ಲಿ ಪೌಡರ್, ಮತ್ತು ಇದು ಸಾಲ್ಟ್, ಮತ್ತು ಇದು ಜಲ್ಜೀರಾ 1 ಪ್ಯಾಕೆಟ್ ಫಾರ್ 1 ರೂಪಿ. ಬೌಲು, ಮತ್ತು ಚಾಕು, ಮತ್ತು ಹೆರಿಯೋದು ಅಂತೀರಲ್ಲ ನೀವು ಕನ್ನಡದಲ್ಲಿ ಅದು, ಮತ್ತು ಸೀಸರ್. ಸೊ ಇವಿಷ್ಟು ನಾನು ಏನು ಮಾಡ್ತೀನಿ ಅಂದರೆ, ಇವಿಷ್ಟು ಯೂಸ್ ಮಾಡ್ಕೊಂಡು ನಾನು ಸಲಾಡ್ ಮಾಡ್ತೀನಿ, ಕ್ಯೂಕುಂಬರ್ ಸಲಾಡ್. ಸೊ ಕಮಾನ್ ಗಾಯ್ಸ್. ಸೊ ಫಸ್ಟ್ ನಾನು ಇದು ಎಂಡ್ ಆಫ್ ದಿಸ್ ಕಟ್ ಮಾಡ್ಕೊಳ್ತೀನಿ. ಇದನ್ನ ಈಗ ಎರ್ಕೋಬೇಕು. ಹೀಗೆ ಇದು ತುಂಬ ಡಿಫಿಕಲ್ಟು. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಸೊ ಡಿಫಿಕಲ್ಟ್ ಆಗುತ್ತೆ ಸ್ವಲ್ಪ. ಸೊ ಹೀಗೆ ಬೆಂಡ್ ಟೈಪ್ ಬರುತ್ತೆ ಫ್ರೆಂಡ್ಸ್, ಹೀಗೆ ಬೆಂಡ್, ಇದು ಬರಬಾರ್ದು. ಸೊ ಹೀಗಿರಬೇಕು. ನನಗೆ ಇದು ಬೆಂಡ್ ಟೈಪ್ ಬಂದಿದೆ ಕ್ಯೂಕುಂಬರ್. ಸೊ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯೂಸ್ ಇಲ್ಲ, ಸೊ ಯೂಸ್ ಇಲ್ಲಿ ತೆಗೆದ್ಬಿಟ್ಟೆ. ಹೀಗೆ ನೋಡಿ ಫ್ರೆಂಡ್ಸ್, 2 ಪೀಸಸ್ ನಾನು ಆಲ್ರೆಡಿ ಕಟ್ ಮಾಡಾಯಿತು. ಈಗ ಬಂದಿದೆ 2 ಪೀಸಸ್ಸು. ಸೊ ನೆಕ್ಸ್ಟ್ ನಾನು ಕಟ್ ಮಾಡ್ತೀನಿ. ಸೊ ನೀವು ಹೀಗಾದರೂ ಮಾಡ್ಕೋಬೋದು ಅಥವಾ ಹೀಗಾದರೂ ಮಾಡ್ಕೋಬೋದು. ಇದು ಲಾಂಗ್ ಸರ್ಕಲ್ಲು, ಇದು ಸ್ಮಾಲ್ ಸರ್ಕಲ್ಲು. ನಾನು ಸ್ಮಾಲ್ ಸರ್ಕಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಕಟ್ ಆಯಿತು. ಸೊ ನಾನಿವಾಗ ಫಸ್ಟು ಸಾಲ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಎಷ್ಟಂದರೆ ಒನ್ ಹ್ಯಾಂಡ್, 1 ಫಿಂಗರ್ಗೆ ಇಷ್ಟೇ ಇರಬೇಕು, ಅಷ್ಟು ಸಾಲ್ಟು. ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದಕ್ಕೆ ನಾನು ಇವಾಗ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಚಿಲ್ಲಿ ಪೌಡ್ರ್ ಎಷ್ಟಿರಬೇಕಂದ್ರೆ 1 ಸ್ಪೂನ್. ನೀವೆಷ್ಟು ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಇದ್ದರೆ 1 ಸ್ಪೂನ್ ಬೇಡ, 1/2 ಸ್ಪೂನ್ ಅದು ನಡೆಯುತ್ತೆ. ನಮ್ಮ ಮನೇಲಿ ಖಾರ ಜಾಸ್ತಿ ಇಲ್ಲ, ಸೊ ನಾನು 1/2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವು ಕುಕುಂಬರು ಸ್ಲೈಸ್ಲಿ ಮಸ್ತ್ ಚೆನ್ನಾಗಿ ಬರಬೇಕು. ಸೊ ನಾನಿವಾಗ
ಇದು ಜಲ್ಜೀರಾ ಪ್ಯಾಕೆಟು ಆ್ಯಡ್ ಮಾಡ್ತಾ ಇದ್ದೀನಿ. ಜಲ್ಜೀರಾ ಪ್ಯಾಕೆಟಲ್ಲಿ ತುಂಬ ಇರುತ್ತೆ, ಸೊ ನಾನು ಹಾಫ್ ಯೂಸ್ ಮಾಡ್ತಾ ಇದ್ದೀನಿ. ಹಾಫ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಮಾತ್ರ ಟೇಸ್ಟ್ ಬರೋದು. ಸೊ ನಾನಿವಾಗ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಆ್ಯಡ್ ಮಾಡಬೇಕು, ತುಂಬಾನೂ ಅಲ್ಲ. ಸೊ ನೋಡಿ ಫ್ರೆಂಡ್ಸ್, ಹೀಗಾಗುತ್ತೆ ನೋಡಿ. ಟೇಸ್ಟಿಯಾಗಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.